ಗುರುಗಳಿದ್ದೆ, ಅವರು ಬಂದು ನನಗೆ ಒಂದು ಆಶೀರ್ವಾದ ಮಾಡಿ ಅವತ್ತಿಂದನೇ ನನಗೊಂದು ಹೊಸ ದಿನ ಶುರು ಆದಂಗೆ ಆಯಿತು. ಒಂದು ವಾರ. ನೋಟ್ ಡೌನ್ ಸಮ್ ಆಫ್ ದಿ ಪಾಯಿಂಟ್ಸ್. ಯಾಕೆಂದ್ರೆ ಇದು ಯಾವುದೋ ಪುಸ್ತಕದಲ್ಲಿ ಸಿಗಲ್ಲ ಅಂತ ಕೆಲವು ಸೀಕ್ರೆಟ್ಸ್ ನಾನು ಐ ಆಮ್ ಟ್ರೈಂಗ್ ಟು ರಿವೀಲ್ ಫಾರ್ ಯು. ಬಟ್ ಎರಡು ತತ್ವಗಳಿದೆ ನಿಮ್ಮೆಲ್ಲರಲ್ಲಿ. ಅದೇನಂದ್ರೆ ಇನ್ ಯಾಂಗ್ ಅಂತ. ಚೈನೀಸ್ ಅದನ್ನು ಇನ್ ಯಾಂಗ್ ಅಂತಾರೆ, ಇಂಡಿಯನ್ಸು ಶಿವಶಕ್ತಿ ಅಂತಾರೆ. ಒಂದೊಂದು ಬಣ್ಣ ಮನಸ್ಸಿನ ಒಂದೊಂದು ಗುಣವನ್ನ ಪ್ರೇರೇಪಿಸುತ್ತೆ. ನಾವೇನಾದ್ರೂ ಕೆಲಸ ಮಾಡಿದ್ರೆ ಅದಕ್ಕೆ ಒಂದು ಪ್ರತಿಫಲ ಇರಬೇಕು, ಆಕ್ಷನ್ಗೆ ರಿಯಾಕ್ಷನ್ ಇರಬೇಕು. ಈ ವೈಟ್ ಅಂಡ್ ವೈಟ್ ಅಲ್ಲಿ ಬಂದಿರೋದು ನಾವು, ಇಟ್ ಈಸ್ ಎ ಮೆಂಟಲ್ ಪ್ರಿಪರೇಷನ್. ಒಂದು ಹಾರ್ಮನಿ ಕ್ರಿಯೇಟ್ ಆಗತ್ತೆ. ನಾವು ಪೂಜೆ ಅಥವಾ ಮಂತ್ರ ಜಪ, ಪಠನೆ, ಉಪಾಸನೆ ಮಾಡುವುದಕ್ಕಿಂತ ಮುಂಚೆ ಪ್ರಿಪರೇಷನ್ ಇನ್ ದ ಮೈಂಡ್ ವೆರಿ ಇಂಪಾರ್ಟೆಂಟ್. ನೀವೆಷ್ಟೋ ಸಾರಿ ಮಂತ್ರಗಳು ಹೇಳ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಯಾಕೆ ಸರಿಯಾಗಿ ರಿಸಲ್ಟ್ ಸಿಗೋದಿಲ್ಲ ಅಂತಂದ್ರೆ, ಒಂದು ಅಶುದ್ಧ ಮನಸ್ಸಿಂದ ಹೇಳೋದು, ಎರಡನೇದು ಅಶುದ್ಧ ನಾಡಿಯಿಂದ ಹೇಳೋದು. ನಾ ಹೇಳೋದು ನೀವು ಏನ್ ಬೇಕಾದ್ರೂ ಮಾಡಿ, ಪೂಜೆ ಮಾಡಿ, ಆರಾಧನೆ ಮಾಡಿ, ಉಪಾಸನೆ ಮಾಡಿ, ಅನುಷ್ಠಾನ ಮಾಡಿ, ಜಪ ಮಾಡಿ, ತಪ ಮಾಡಿ, ವ್ರತ ಮಾಡಿ. ಬಟ್ ಮೈ ಕನ್ಸರ್ನ್ ಈಸ್ ಫಸ್ಟ್ ನೋ ಇಟ್ ಅಂಡ್ ದೆನ್ ಡೂ ಇಟ್. ಅಷ್ಟಾಗಿ ತಿಳ್ಕೊಳ್ಳಿ, ಹನುಮಂತ ಅಂತಂದ್ರೆ ಬೇರೆ ಯಾರು ಅಲ್ಲ, ಅವ ನಿಮ್ಮೊಳಗಿನ ಹೀರೋ. ಎಲ್ಲಿ ಆ ಭಕ್ತಿಯ ಪರಾಕಾಷ್ಠೆ ಇರುತ್ತೋ ಅಲ್ಲಿ ಹನುಮಾನ್ ಶಕ್ತಿ, ಅಲ್ಲಿ ಯಾವ ಪ್ರಾಣಿ ಇರ್ತದೋ ಅದನ್ನ ಧಾರಣೆ ಮಾಡಿ ತನ್ನ ಇರುವಿಕೆಯನ್ನು ಪ್ರಕಟ ಮಾಡಿರೋದು ಬೇಕಾದಷ್ಟು ಉದಾಹರಣೆಗಳಿದೆ. ಏನೇ ಪವಾಡಗಳಾಗಬೇಕಾದ್ರೆ ನಿಮ್ಮಲ್ಲಿ ಆ ಎಮೋಷನಲ್ ಕರೆಂಟು ಆಕ್ಟಿವೇಟ್ ಆಗಬೇಕು, ಆ ಹನುಮಾನ್ ಆಕ್ಟಿವೇಟ್ ಆಗಬೇಕು. ಹನುಮಾನ್ ಮೇಲೆ ಎದ್ದ ಅಂದ್ರೆ ಎಲ್ಲ ಕೆಲಸಗಳು ಅದಷ್ಟು ಕದೆ ಆಗ್ತವೆ. ಸರೋಜ ರಜ ನಿಜ ಮನ ಮುಕುರ ಸುಧಾರಿ बरनौ रघुबर विमल जसु जो दायक फल चारि बुद्धिहीन तनु जान के सुमीरो पवन कुमार बल बुद्धि विद्या देहु मोहि हरहु कलेस विकार।